ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮ ದೊಡ್ಡಪ್ಪ ಅವ್ರ ಮನೇಲಿ ದೇವ್ರ ಕಾರ್ಯ ಇತ್ತು ಅಂತ ಅಂದ್ಬಿಟ್ಟು ಅವ್ರ ಊರಿಗೆ ಬಂದಿದ್ದೆ. ಮಧ್ಯಾಹ್ನ ಊಟದ ಟೈಮ್‌ಗೆ ಸರಿಯಾಗಿ ಹೋದ್ರೆ ಆಯ್ತು ಅಂತ ಅಂದ್ಬಿಟ್ಟು ಲೇಟಾಗಿ ಬಂದೆ. ನೋಡಿದ್ರೆ ಇಲ್ಲಿ ದೇವ್ರು ಬರ್ದೆ ದೇವ್ರಿಗೆ ಮೊದಲು ಎಡೆ ಕೊಡದೆ ಊಟ ಮಾಡೋ ಹಾಗಿಲ್ಲ ಅಂತಂದ್ರು. ಸರಿ ಬಿಡು ಇನ್ನೇನು 2 ಗಂಟೆ ಆಗಿದೆ ದೇವ್ರು ಬರುತ್ತೆ ಆಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂದ್ಕೊಂಡ್ರೆ ಗಂಟೆ 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು. ದೇವ್ರು ಬರಲೇ ಇಲ್ಲ. ಇಲ್ಲಿ ನಂಗಂತೂ ತುಂಬ ಹೊಟ್ಟೆ ಹಸಿತಾ ಇತ್ತು. ಮಟನ್ ಊಟ ಅಂತ ಬೆಳಗ್ಗೆ ಬೇರೆ ಸ್ವಲ್ಪ ತಿಂಡಿ ತಿನ್ಕೊಂಡು ಬಂದಿದ್ದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಇಲ್ಲಿ ನೋಡಿದ್ರೆ ಸಂಜೆ ಆದರೂ ಊಟ ಇಲ್ಲ. ಇದಕ್ಕೆ ಹೇಳೋದು ಅನಿಸುತ್ತೆ, ನಾವೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಅಂತ. ನನಗಂತೂ ಸುಸ್ತಾಗಿ ಇನ್ನೇನು ಬಿದ್ದೇ ಹೋಗ್ತೀನಿ ಅಂದ್ಕೊಂಡಿದ್ದೆ, ಆದರೆ ಬೀಳಲಿಲ್ಲ. ದೇವ್ರನ್ನ ಚೆನ್ನಾಗಿ ಬೈಕೊಂಡು ಕೂತಿದ್ದೆ. ಅಲ್ಲೇ ಇದ್ದಿದ್ದು ಒಬ್ರು ಅಜ್ಜ, ಹಾಗೆಲ್ಲ ಹೇಳ್ಬಾರ್ದಮ್ಮ ದೇವ್ರು ತುಂಬ ಪವರ್‌ಫುಲ್ಲು ಕಣ್ ಕಿತ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರು. ಗಂಟೆ 6 ಆಯಿತು, ಅಲ್ಲಿವರೆಗೂ ಬೈಕೊಳ್ತಿದ್ದೆ ನಾನು. ದೇವ್ರೇ ಬೇಗ ಬಾರಪ್ಪ ತಪ್ಪಾಯ್ತು ಅಂತ ಕೇಳ್ಕೊಂಡು ಮನೆಯಿಂದ ಆಚೆ ಬಂದೆ. ನೋಡಿದ್ರೆ ದೇವ್ರು ಬಂದೇ ಬಿಡ್ತು. ಸದ್ಯ ಕೊನೆಗೂ ಬಂತಲ್ಲ ಅಂತ ದೇವರಿಗೆ ಬೇಗ ಬೇಗ ಎಡೆ ಮಾಡಿ ದೇವ್ರನ್ನ ಕಳಿಸಿ ಆಮೇಲೆ ಊಟ ಮಾಡಿದ್ವಿ. ನಾವು ಊಟ ಮುಗಿಸಿ ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ರವಿ ಮಾಮನೂ ಅವ್ನ ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದ. ಅವನಿಗೂ ಒಂದು ಬಾಯ್ ಹೇಳ್ಬಿಟ್ಟು ನಾವು ಊರ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ದಿನ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.